ವೀಕ್ಷಕರೇ ಶುಭೋದಯ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಮತ್ತೆ ಆಗ್ತಡ ಇವಾಗ ನಿಮ್ಮ ಕೆಲಸ, ನೀವು ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರು ಸಂಕ್ರಮಣದಿಂದ ಮಿಥುನ ರಾಶಿ, ಮಿಥುನ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಒಂದೆರಡು ನಿಮಿಷದ ಒಂದು ಮಾಹಿತಿ ಇದಾಗಿರುತ್ತೆ. ಆನಂತರ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯ ಕ್ಲಾಸ್ಗೂ ಕೂಡ ಸೇರಿಕೊಳ್ಬಹುದಾಗಿದೆ. ನೋಡಿ, ಮೇ 23 ಅಂದರೆ ಇವತ್ತು ಸಂಜೆ 7:00 ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುವಂಥದ್ದು. ನೀವು ಕೂಡ ಇದಕ್ಕೆ ಜಾಯಿನ್ ಆಗಬಹುದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಪಡೆದುಕೊಂಡು ಆನಂತರ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 113ನೇ ಬ್ಯಾಚ್ಗೂ ಕೂಡ ಜ್ಯೋತಿಷ್ಯ ಕ್ಲಾಸ್ಗೆ ರಿಜಿಸ್ಟರ್ ಆಗ್ಬೋದು, ಜ್ಯೋತಿಷ್ಯವನ್ನು ಕಲಿಬಹುದು. ಹಾಗೆ ನಿಮ್ಮ ಜೀವನದ ಜೊತೆಗೆ ನಿಮ್ಮವರ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಎಸ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಹಾಗೆ ಕಾರ್ಯ ಮಾಡಿ ಮಾತನಾಡಿ ಅಂತ ಹೇಳ್ತಾ ಗುರುಗಳು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಇವತ್ತಿನ ಗುರು ಸಂಕ್ರಮಣದ ಬಗ್ಗೆ. ಎಸ್ ಗುರುಗಳೇ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಗುರು ಸಂಚಾರ ಹೇಗಿದೆ. ಒಂದು ಕುತೂಹಲ ಏನು ಅಂತಂದರೆ, ನಾವು ಹುಟ್ಟಿದ್ದೀವಿ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ರೆ, ನಮ್ಮ ಮೇಲೆ ನಾವು ಕಷ್ಟಪಟ್ಟು ದುಡಿದ್ರೆ ಮುಂದೆ ಬರ್ತೀವಿ, ಚೆನ್ನಾಗಿರ್ತೀವಿ ಅನ್ನೋ ಕೆಲವರು ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸಾಮಾನ್ಯವಾಗಿ ನಮ್ಮ ಮೇಲೆ ನಾವು ಇಟ್ಕೋಬೇಕು, ನಾವು ಮುಂದೆ ಬರ್ತೀವಿ, ಕಷ್ಟಪಟ್ಟರೆ ನಾವು ಮುಂದೆ ಬರ್ತೀವಿ ಅಂತ. ಸರಿ, ಕಷ್ಟಪಟ್ಟರೆ ಮುಂದೆ ಬರ್ತೀರಾ. ಹಾಗಾದರೆ ಬೇರೆ ಯಾವ ಶಕ್ತಿನೂ ನಿಮಗೆ ಬೇಡವಾ ಅನ್ನೋದು ಒಂದು ಪ್ರಶ್ನೆ. ಅಲ್ಲಿ ಬೇರೆ ಯಾವ ಒಂದು ಶಕ್ತಿನೂ ಬೇರೆ ಯಾವ ಶಕ್ತಿನೂ ಬೇಡವಾ ನಿಮಗೆ? ಭಾಳ ಇಂಪಾರ್ಟೆಂಟಾಗಿ ವೆರಿ ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ. ನೀವು ಕಷ್ಟಪಡ್ತೀರೋ ಅಥವಾ ಸಾಧನೆ ಮಾಡ್ತೀನೋ ನನ್ನ ಜೀವನದಲ್ಲಿ ಮೇಲೆ ಬರ್ತೀವಿ ಅಂತ ಹೇಳಿದ್ರೆ, ಒಂದು ಸೂರ್ಯ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಜೀವನದಲ್ಲಿ ಒಂದು ಸೂರ್ಯ ಬೆಳಗ್ಗೆ ಬಂದಿಲ್ಲ ಅಂದರೆ ನೀವು ಏನು ಕೆಲಸ ಮಾಡ್ತೀರ? ಏನು ಕೆಲಸ ಮಾಡ್ತೀರ? ಸೂರ್ಯ ಬೆಳಕಾಗಿಲ್ಲ ಒಂದು ವಾರ, ನಿಮ್ಮ ಹುಮ್ಮಸ್ಸು ಎಲ್ಲಿಗೆ ಹೋಗುತ್ತೆ? ನಿಮ್ಮ ಆಲೋಚನೆಗಳೆಲ್ಲ ಹೋಗುತ್ತೆ? ಎಲ್ಲ ಹೋಗೋದೇ ಜೀವನ, ಊಟ, ಎಲ್ಲಪ್ಪ ಬದುಕಿಗೂ ಹೋಗುತ್ತೆ. ಸಾಧನೆ ಆಮೇಲೆ ಅಲ್ವಾ? ಹಾಗಿದ್ರೆ ಸೂರ್ಯ ಇಲ್ಲದೆ ನಾವಿಲ್ಲ ಅನ್ನೋದನ್ನು ಫಸ್ಟ್ ನೀವು ಅರಿತ ಮಾಡಿಕೊಂಡ್ರೆ ತಲೆಯಲ್ಲಿ, ಸೂರ್ಯ ಇದ್ದಾದ ಮೇಲೆ ನಾನು ಧೈರ್ಯ, ನಾನು ಕಷ್ಟಪಟ್ಟರೆ ನಾವು ಮುಂದೆ ಬರ್ತೀವಿ, ಗ್ರಹಗಳು ಏನೂ ಇಲ್ಲ ಅಂತ ಹೇಳೋರಿಗೆ ಒಂದು ವಿಚಾರ ಹೇಳ್ತೀನಿ. ಸೂರ್ಯ ಇಲ್ಲ ಅಂದರೆ ನೆನೆಸ್ಕೊಳ್ಳಿ, ಸೂರ್ಯನ ಪ್ರಕಾಶದಿಂದನೇ ನಾವು ಬದುಕ್ತಾ ಇರೋದು. ಸೂರ್ಯ ಚೆನ್ನಾಗಿ ನಮಗೆ ಭೂಮಿನ ನೋಡ್ಕೊಳ್ಳೋದ್ರಿಂದನೇ ನಮ್ಮ ಬದುಕುಗಳು ಇವತ್ತೆಲ್ಲ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಊಟ ಮಾಡ್ತೀವಿ, ನೆಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ, ಫಿಲಮ್ಗೆ ಹೋಗ್ತಾ ಇದ್ದೀವಿ, ಪಾನಿಪುರಿ ತಿಂತಾಯಿದ್ದೀವಿ, ಮಸಾಲೆ ಪುರಿ ತಿಂತಾಯಿದ್ದೀವಿ, ಗೋಬಿ ಮಂಚೂರಿ ತಿಂತಾಯಿದ್ದೀವಿ, ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಸೂರ್ಯನೇ ಇಂದ ಮುಖ್ಯ. ಅವನೇ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಇದನ್ನು ಫಸ್ಟ್ ತಿಳ್ಕೊಬೇಕು. ಅಂದರೆ ಅವನ ಶಕ್ತಿಯಿಂದ ನಾವು ನಡೀತಾ ಇದ್ದೀವಿ. ಅಂದರೆ ನಮ್ಮ ಋಷಿಮುನಿಗಳೇನು ಹೇಳಿದ್ರು, ಚಂದ್ರನ ಶಕ್ತಿನೂ ಇದೆ ಅಂತ ಹೇಳಿದ್ರು. ಅದನ್ನೂ ವೈಜ್ಞಾನಿಕ ನಿಲುಗಟ್ಟಲ್ಲಿ ಪ್ರೂವ್ ಮಾಡಬೇಕು ಅಂತಂದರೆ, ಮಳೆ ಬರಬೇಕು ಅಂದರೆ ಚಂದ್ರ ಇರಲೇಬೇಕು. ಚಂದ್ರನ ಸರಸು ನೋಡಿ ಅಲೆಗಳಿಲ್ಲ, ಚಂದ್ರನ ಬಿಟ್ಟು ನೋಡಿ ಅಲೆಗಳಿಲ್ಲ. ಅಲೆಗಳಿಲ್ಲ ಅಂತಂದರೆ ಸೂರ್ಯನ ಶಾಖದಿಂದ ಬೇಗ ಆವಿಯಾಗಲ್ಲ. ಒಂದು ಸಾರು ಮಾಡಬೇಕಾದ್ರೆ ಮನೇಲಿ ನಾವು ಸೌಟನ್ನು ತಿರುಗಿಸ್ದೆ ಹೋದರೆ ಮೇಲೋರ್ಗೂ ಬೆಂಕಿ ಬರೋಲ್ಲ, ಅಂದರೆ ಅಗ್ನಿ ಬರೋಲ್ಲ. ತಿರುಗಿಸ್ಬೇಕು. ದೇರ್ ಶುಡ್ ಬಿ ಸರ್ಕ್ಯುಲೇಷನ್. ಹಾಗೇ ಕುದಿಯಕ್ಕೆ ಬಿಡಿ. ಕೆಳಗಡೆ ಬಿಸಿ ಇರುತ್ತೆ, ಮೇಲ್ಗಡೆ ತಣ್ಣಗಿರುತ್ತೆ. ತಳ ಹತ್ತೋದು ತಿರುಗಿಸ್ದೇ ಇದ್ದಾಗ. ಕರೆಕ್ಟಾ? ಕೆಳಗಡೆ ಬಿಸಿ ಇದ್ದಾಗ. ಸೊ ಹಾಗೆ ಬೇಗ ಆವಿಯಾಗಬೇಕು ನೀರು ಅಂತಂದರೆ ಅಲ್ಲಿ ನೀರಿನ ಮೋಷನ್ ಇರಬೇಕು. ಎರಡು ಥರ ಮಾಡಿದ್ದಾನೆ ಭಗವಂತ. ಅಲ್ಲಿ ಸಮುದ್ರದಲ್ಲಿ ಜಲಚರಗಳನ್ನು ಹಾಕಿದ್ದಾನೆ. ಅವು ಓಡಾಡ್ತಾ ಇರ್ತವೆ, ಸಮುದ್ರ ತುಂಬ ಓಡಾಡ್ತಾ ಇರ್ತವೆ.
ಅಲ್ಲಿ ಮೋಷನ್ ಇದೆ, ಎಲ್ಲ ಅಲ್ಲಾಡ್ತಾರೆ, ನೀರನ್ನ ಅಲ್ಲಾಡಿಸ್ತಾ ಇರ್ತಾರೆ ಕೂತ್ಕೊಂಡು, ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಹೋಗಿ. ಮೇಲಿಂದ ಶಾಖ ಯಾವುದು ಸೂರ್ಯಂದು, ಅದನ್ನು ಅಲ್ಲಾಡ್ಸೋಕ್ಕೆ ಚಂದ್ರನ ಗ್ರಾವಿಟೇಷ್ನಲ್ ಫೋರ್ಸ್, ಇದನ್ನು ಟೈಡಲ್ ಮೂನ್ ಅಂತ ಕರೀತಾರೆ. ಇದನ್ನು ನೀವೇನಾರು ಯಾರು ತಿಕ್ಕಲರು, ಹುಚ್ಚರು, ಸ್ವಲ್ಪ ಅಬೇಪಾರಿಗಳು ಜ್ಯೋತಿಷ್ಯನ ಬೈತಾರೆ, ಅಮಾವಾಸ್ಯೆ ದಿವಸ ಕಡಲ ತೀರಕ್ಕೆ ಹೋಗಿ ನೋಡಿ ಎಲ್ಲಿರುತ್ತೆ ಸಮುದ್ರ ಮಟ್ಟ, ಹಾಗೆ ಹುಣ್ಣಿಮೆಯ ದಿವಸ ಚಂದ್ರನ ಮಟ್ಟ ಎಲ್ಲಿರುತ್ತೆ ಅಂತ ಎರಡನ್ನೂ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಚಂದ್ರನ ಪರಿಣಾಮ ಭೂಮಿ ಮೇಲೆ ಇದೆ. ಇವೆರಡರ ಪರಿಣಾಮ ನಮ್ಮ ಮೇಲಿದೆ ಅಂದರೆ, ಇನ್ನು ಸಣ್ಣ ಸಣ್ಣ ವಿಚಾರಕ್ಕೆ ಗ್ರಹಗಳ ಪರಿಣಾಮ ತೋರಿಸ್ಬೇಕು ಅಂತಂದರೆ ಅನುಭವ ಪಡಬೇಕು. ಇದನ್ನು ಎಲ್ಲರೂ ತಲೆಯಲ್ಲಿ ಇಟ್ಕೊಂಡ್ರೆ ಜ್ಯೋತಿಷ್ಯ ಸತ್ಯ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಜ್ಯೋತಿಷ್ಯದಲ್ಲಿ ಅದೇ ಸೂರ್ಯ ಇದ್ದಾನೆ, ಅದೇ ಚಂದ್ರ ಇದ್ದಾನೆ, ಅದೇ ಮಿಕ್ಕ ಗ್ರಹಗಳು ಇದ್ದಾವೆ. ಸೊ ಸೂರ್ಯ ಚಂದ್ರರೇ ನಮಗೆ ಸಪೋರ್ಟಿಂಗ್ ಆಗಿರಬೇಕು. ನಾವು ಜ್ಯೋತಿಷ್ಯ ನಂಬಲ್ಲ, ಅವ್ರು ಇಲ್ಲದೆ ಹೋದ್ರು ನಾವು ಬದುಕ್ತೀವಿ ಅಂದರೆ ಸೂರ್ಯ ಚಂದ್ರ ಇಲ್ಲದೆ ಹೋದ್ರೆ ಬದುಕ್ತೋರಿ ಸಾಧ್ಯ ಇಲ್ಲ. ಅವರ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಿಂದನೇ ಬೀಳಿ ಅಂತ ಹೇಳ್ತಲ್ಲ, ಕೆಲವರು ಹುಚ್ಚರಿರ್ತಾರೆ, ಬೆಳಗಾದರೆ ಜ್ಯೋತಿಷ್ಯ ಇದು ರಾಶಿ ಭವಿಷ್ಯ. ಎಂಥ ಹುಚ್ಚರು ನೀವು ಅಂದರೆ ಅದಂಥ ಹುಚ್ಚು ಇನ್ನೊಂದಿಲ್ಲ. ಯಾಕಂದರೆ ಚಂದ್ರ 2.25 ದಿವಸ, ಹೆಚ್ಚು ಕಮ್ಮಿ 2.25 ದಿವಸ ಚಂದ್ರ ಅದೇ ರಾಶಿಲಿರ್ತಾನೆ. ಇವತ್ತು ಬೆಳಗ್ಗೆ ಯಾರೋ ನಾಮಗಿಮ ಹಾಕೊಂಬಂದು, ವಿಭೂತಿ ಹಾಕೊಂಬಂದು, ಎಲ್ಲ ದೊಡ್ಡದಾಗಿ ಕಾವಿ ಹಾಕೊಂಬಂದು ಇವತ್ತಿನ ಈ ರಾಶಿ ಹಿಂಗೆ ಅಂತಾನೆ ಅದೇ ಚಂದ್ರ ಅಲ್ಲೇ ಇರ್ತಾನೆ. ನಾಳೆನೂ ಹೇಳ್ತಾರೆ ಅಲ್ಲೇ ಇರ್ತಾನೆ, ಕಾಲು ದಿವಸದವರೆಗೂ ಅಲ್ಲೇ ಇರ್ತಾನೆ, 2.25 ದಿವಸ ಅಲ್ಲೇ ಇರ್ತಾನೆ. ಅದೇ ಹೊತ್ತಿಗೆ ಇವತ್ತೊಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ, ನಾಡಿದ್ದೊಂದು ಹೇಳ್ತಾರೆ. ಅತ್ಯಂತ ಫಾಸ್ಟಾಗಿ ಮೂವ್ ಆಗ್ತಕ್ಕಂಥದ್ದು ಚಂದ್ರ ಒಂದೇ, ಅದು 2.25 ದಿವಸ ತೊಗೊಳುತ್ತೆ. ಇದು ತಲೆಯಲ್ಲಿ ಯೂಸ್ ಮಾಡಬೇಕು, ಆ ರೀತಿ ಬರಲ್ಲ. ಇನ್ಫ್ಯಾಕ್ಟ್ ಒಂದೇ ನಕ್ಷತ್ರದಲ್ಲಿದ್ದರೂ ಕೂಡ ಬೆಳಗಿಂದ ಸಾಯಂಕಾಲ ಒಂದೇ ನಕ್ಷತ್ರದಲ್ಲಿದ್ದರೂ ಕೂಡ ಬೆಳಿಗ್ಗೆ ಒಬ್ಬ ವ್ಯಕ್ತಿ ನಗ್ನಗ್ತಾ ಇರ್ತಾನೆ, ಮಧ್ಯಾಹ್ನ ಸಿಟ್ಟು ಮಾಡ್ಕೊಳ್ತಾನೆ, ಸಾಯಂಕಾಲ ಆದರೆ ಅಳ್ತಾ ಇರ್ತಾನೆ, ನೈಟ್ ಆದರೆ ಸ್ವಲ್ಪ ನೆಮ್ಮದಿ ಆಯಿತು ಇವತ್ತು ಅಂತ ಹೇಳಿ ಮಲಗ್ತಾನೆ. ಒಂದೇ ದಿನದಲ್ಲಿ ಅಷ್ಟೊಂದು ವೇರಿಯೇಷನ್ನು. ಇದೆಲ್ಲ ಅವರವರ ಜಾತಕದ ಸೂಕ್ಷ್ಮ ಭುಕ್ತಿಯಲ್ಲಿ ಬರುತ್ತೆ. ಈ ದಿನ ಭವಿಷ್ಯ ನಂಬತಕ್ಕಂಥ ವಿಚಾರಗಳು ಮೊದಲು ನಾನು ಅವ್ರನ್ನ ಕರೆಯೋದು ಹೇಡಿಗಳು. ಹೇಡಿಗಳು ಮಾತ್ರ ದಿನ ಭವಿಷ್ಯ ನೋಡ್ತಾರೆ, ಹೇಡಿಗಳು. ಯಾಕಂದರೆ ಧೈರ್ಯ ಇಲ್ಲದೆ ಇರ್ತಕ್ಕಂಥವ್ರು. ಧೈರ್ಯ ಇರೋರು ಜೀವನದಲ್ಲಿ ಮುಂದೆ ಆ ಕಡೆ ಹೋಗ್ತಾರೆ, ಮಾಡ್ಕೊಳ್ಳಿ, ಅವ್ರು ಧೈರ್ಯದ ಮಾಡ್ತಾರೆ, ಕಷ್ಟ ಬಂದರೂ ಹೋಗಲಿ ಅಂತ ಹೇಳ್ತಾರೆ. ಜ್ಯೋತಿಷ್ಯದ ಮೇಲೆ ಅವಲಂಬನೆ ಇರತಕ್ಕಂಥದ್ದು ದಿನ ಭವಿಷ್ಯ ನೋಡ್ತಕ್ಕಂಥವ್ರು ಯಾಕೆ ಹೇಡಿಗಳು ಅಂತ ಹೇಳ್ತೀನಿ ಅಂದರೆ, ಅಂಥವ್ರು ಬಂದು ಜ್ಯೋತಿಷ್ಯ ಕಲಿತಾಗ ಗೊತ್ತಾಗುತ್ತೆ ಜ್ಯೋತಿಷ್ಯ ಅಂದರೆ ದಿನ ಭವಿಷ್ಯ ಹೇಳ್ತಕ್ಕಂಥ ವಿಚಾರಗಳಲ್ಲ. ಅರ್ಥ ಆಯ್ತಾ? ದಿನ ಭವಿಷ್ಯ ಹೇಳ್ತಕ್ಕಂಥ ವಿಚಾರಗಳಲ್ಲ ಜ್ಯೋತಿಷ್ಯ ಅಂದರೆ, ಅದಲ್ಲ. ಯಾವ್ಯಾವ ನ್ಯೂಸ್ ವಾಹಿನಿಲೋ ಇನ್ನೊಂದು ವಾಹಿನಿಲೋ ಯಾರ್ಯಾರು ಕೂತ್ಕೊಂಡು ಹೇಳ್ತಾರಲ್ಲ, ಅವ್ರಿಗೆ ಏನಾದ್ರು ವಿಚಾರ ಇದ್ದರೆ ಅದನ್ನು ಮಾತಾಡಬೇಕು. ಏನೂ ವಿಚಾರ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಹೇಳೋದು ಒಂದೇ ಒಂದು ರಾಶಿ ಭವಿಷ್ಯ. ಅದಕ್ಕೆ ರಾಶಿ ಭವಿಷ್ಯ ಸುಳ್ಳು. ಎಲ್ಲ ಮಾಧ್ಯಮದವರು ಇದನ್ನು ಪ್ರಶ್ನಿಸಬೇಕು. ಯಾಕೆ ನಾನು ಇವತ್ತು ಕರ್ನಾಟಕ ನ್ಯೂಸ್ ಬೀಟಲ್ಲಿ ಹೇಳ್ತಾ ಇದ್ದೀನಲ್ಲ, ಇದು ನ್ಯೂಸ್ ಅಂತಂದರೆ ಜನಗಳಿಗೆ ಸಂದೇಶ ಕೊಡ್ತಕ್ಕಂಥದ್ದು. ನಾನು ಈ ಕರ್ನಾಟಕ ನ್ಯೂಸ್ ಬೀಟ್ ಸಂದೇಶ ಏನು ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲ ನ್ಯೂಸ್ ಅವರು ಕೂಡ ಕೂತ್ಕೊಂಡು ಆಲೋಚನೆ ಮಾಡಿ ದಿನ ಭವಿಷ್ಯ ಸತ್ಯನಾ ಅನ್ನೋದು ಒಂದು ಕಾರ್ಯಕ್ರಮ ಮಾಡಿ ನೋಡಿ. ಹೇಳೋರನ್ನ ಬಾಯಿ ಮುಚ್ಚಿಸಿ. ಸಮಾಜವನ್ನು ತಿತ್ತಕ್ಕಂಥ ಕೆಲಸ ವಾಹಿನಿಗಳು ಮಾಡಿದ್ರೆ ಆ ವಾಹಿನಿಗೆ ನನ್ನೊಂದು ರಿಕ್ವೆಸ್ಟ್ ಅಂತ ತಗೊಳ್ಳಿ. ದಿನ ಭವಿಷ್ಯ ಎಲ್ಲೆಲ್ಲಿ ಹೇಳ್ತಾರೋ, ಯಾವ್ಯಾವ ಕಾರ್ಯಕ್ರಮದಲ್ಲಿ ಹೇಳ್ತಾರೋ, ಎಷ್ಟರ ಮಟ್ಟಿಗೆ ಸರಿ ಅಂತ ಅಷ್ಟೂ ಜನನ ಕೂರಿಸ್ಕೊಂಡು ಹೇಳಿ. ಯಾವುದೋ ಒಂದು ವಾಹಿನಿಯಲ್ಲಿ ಹೇಳಿದರೆ, ಯಾರೋ ಬ್ರಹ್ಮಾಂಡ ಗುರೂಜಿ ಯಾವುದೋ ಒಂದು ಇದು ಮಾಡಿದಾಗ ದಿನ ಭವಿಷ್ಯ ನಿಜಾನ ಅಂತ ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ, ಅದೆಲ್ಲ ಸುಳ್ಳು ಕಣ, ದಿನ ಭವಿಷ್ಯ ಎಲ್ಲೂ ಇಲ್ಲ ಅವರೇ ಹೇಳಿದ್ರು, ಅವ್ರ ಬಾಯಲ್ಲೇ ಹೇಳಿದ್ರು. ಬ್ರಹ್ಮಾಂಡ ಗುರೂಜಿ ಅಂತ ಹೇಳ್ತಾರೆ, ಅವ್ರ ಬಾಯಲ್ಲೇ ಹೇಳಿದ್ರು. ನಾನು ಅದೇ ಹೇಳ್ತಾ ಇದ್ದೀನಿ, ದಿನ ಭವಿಷ್ಯ ಅನ್ನೋದು ಎಂಥ ಸುಳ್ಳು ಅಂದರೆ ಅಂಥ ಸುಳ್ಳು. ಸುಮ್ಮನೆ ನ್ಯೂಸ್ ಪೇಪರ್ಗಳಲ್ಲಿ ತುಂಬಿರಲಿ ಅಂತ ಹೇಳಿ ಮೇಷರಾಶಿಯವ್ರಿಗೆ ಇವತ್ತು, ವೃಷಭ ರಾಶಿಯವ್ರಿಗೆ ಅಂದರೆ ಮಾನಸಿಕವಾಗಿ ಸುಮ್ಮನೆ ಒಂದು ಮಜಾ ಬರಲಿ ಅಂತ, ಒಂದು ಎಂಟರ್ಟೈನ್ಮೆಂಟು. ಅದು ಸತ್ಯ ಅಲ್ಲ, ಎಂಟರ್ಟೈನ್ಮೆಂಟ್, ಮಾನಸಿಕವಾಗಿರ್ತಕ್ಕಂಥ ಎಂಟರ್ಟೈನ್ಮೆಂಟ್. ಓಕೆ, ಇವತ್ತು ಕುಂಭರಾಶಿಯವರಿಗೆ ಹಾಗೆ ಹೀಗೆ ಅಬ್ಬಾ ಪರವಾಗಿಲ್ಲ, ಏನೂ ಆಗಿರಲ್ಲ ಸಾಯಂಕಾಲ. ಸೊ ಈ ವಿಚಾರನ ತಲೆಗಿಟ್ಕೊಳ್ಳಿ. ಹಾಗೆ ಇವತ್ತಿನ ಮುಖ್ಯ ವಿಚಾರಕ್ಕೆ ಬರೋದಾದಾಗಲೇ ಭಾಳ ಇಂಪಾರ್ಟೆಂಟು, ಗುರುವಿನ ಸಂಚಾರ ಮಿಥುನ ಲಗ್ನ ಹೇಳಕ್ಕೆ ಹೊರಟಿದ್ದೆ. ಜನಗಳು ಏನು ಮಾಡ್ತಾರೆ, ಯಂಗ್ಸ್ಟರ್ಸು, ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮ ತಿಳಿದೇ ಇರತಕ್ಕಂಥವ್ರು,
ಸ್ವಲ್ಪ ಸೈನ್ಸ್ ಪ್ರಕಾರ ಈ ಕಡೆ ಬಂದರೆ ಎಫೆಕ್ಟ್ ಆಗೇ ಆಗುತ್ತೆ. ಯಾರೋ ಒಬ್ಬರು ತೀರ್ಕೊಂಡಾಗ ನಮ್ಮ ಮನೇಲಿ ದುಃಖ ಆಗುತ್ತೆ. ದುಃಖ ಯಾವ್ದಾದ್ರು ಮಷೀನ್ ಇದೆಯಾ? ಮೆಡಿಕಲಲ್ಲಿ ಏನಾದ್ರು ಮಷೀನ್ ಇದೆಯಾ? ಹಿಂಗಿಟ್ಟು ನೋಡ್ರೆ ಇವ್ರು ದುಃಖದಲ್ಲಿದ್ದಾರೆ, ಇವ್ರ ಮನಸ್ಸು ದುಃಖ ಬಂದಿದೆ, ಒಂಥರ ಎಮೋಷ್ನಲ್ ಇದ್ದಾರೆ ಅಂತ ಹೇಳುತ್ತಾ? ಸುಮ್ಮನೆ ಹಿಂಗೆ ಇರ್ಬೋದು, ಒಳಗಡೆ ದುಃಖ ಇರುತ್ತೆ, ಯಾವ ಎಕ್ವಿಪ್ಮೆಂಟು ಇಲ್ಲ. ಈ ಕಂಪನಾಂಕಗಳನ್ನು, ಕಾಣದೇ ಇರತಕ್ಕಂಥ ಕಂಪನಾಂಕಗಳನ್ನು ಗ್ರಹಗಳ ಸಂಚಾರದಿಂದ ನಾವು ಕಂಡುಹಿಡಿಬೋದು. ಈ ಕಂಪನಾಂಕಗಳನ್ನು, ದಿಸ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಫ್ರೀಕ್ವೆನ್ಸಿ. ಮಿಥುನ ಲಗ್ನ, ಮಿಥುನ ರಾಶಿ 2ನೇ ಮನೆಗೆ ಗುರು ಹೋಗಿದೆ, ದುಡ್ಡಿನ ಸ್ಥಾನಕ್ಕೆ ಹೋಗಿದೆ, ಹಣ ಬರ್ತಕ್ಕಂಥ ಸಂದರ್ಭ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉನ್ನತವಾಗಿರ್ತಕ್ಕಂಥ ಆಸಕ್ತಿ, ಎಜುಕೇಷನಲ್ಲಿ ಓದಬೇಕು ಮಾಡಬೇಕು ಅನ್ನೋ ಆಸಕ್ತಿ ಈ ವರ್ಷ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಸ್ವಲ್ಪ ಪರಿವರ್ತನೆ ಆಗುತ್ತೆ. ಆದರೆ ಮೂಲ ಏನು ಅಂತ ಹೇಳಿದ್ದೀನಿ, ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಇರಲೇಬೇಕು. ಇದು ಮೊದಲನೇದು. ಎರಡನೇದು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಯಾವ್ದು ಆದವ್ರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ ಅಷ್ಟೇ. ಒಂದು 25% ಇಂಕ್ರಿಮೆಂಟ್ ಅಷ್ಟೇ. ಇದೊಂಥರ ಬೋನಸ್ ಇದ್ದಂಗೆ. ಇದು ನೆಗೆಟಿವ್ ಬೋನಸ್ಸಾ ಪಾಸಿಟಿವ್ ಬೋನಸ್ಸಾ ನಿಮ್ಮ ಜಾತಕದ ಮೇಲೆ ಇರುತ್ತೆ. ನಿಮ್ಮ ಜಾತಕದಲ್ಲಿ ದಶ ಚೆನ್ನಾಗಿಲ್ಲ ಗುರು ಅಂತಂದರೆ, ಇದು 2ನೇ ಮನೆಗೆ ಬಂದಾಗ ಪರವಾಗಿಲ್ಲಪ್ಪ, 16 ವರ್ಷ ಗುರುದಶೆಯಲ್ಲಿ ಈ ವರ್ಷ ಏನೋ ಒಂದು ಸ್ವಲ್ಪ ನೋಡಿದೆ ಅಲ್ಲಿ ಇಲ್ಲಿ, ಅದೇ ಗೋಚಾರ ಮಾಡ್ತಕ್ಕಂಥ ನಮಗೆ ಫಲ. ಅದೇ ಗುರುದಶ 16 ವರ್ಷ ಇರುತ್ತೆ, ಗೋಚಾರದಲ್ಲಿ ಕೆಟ್ಟ ಸ್ಥಾನದಲ್ಲಿ ಬಂದಾಗ ಯಾಕೋ 16 ವರ್ಷದಲ್ಲಿ ಸ್ವಲ್ಪ ಯಾಕೋ ಅದೊಂದು ವರ್ಷ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದು ಗೋಚಾರದ ಒಂದು 20% 25% ಎಫೆಕ್ಟು. ಟ್ರಾನ್ಸಿಟ್ನ ಈ ರೀತಿ ತೊಗೊಳ್ಬೇಕೇ ಹೊರತು ಗುರು ಸಂಚಾರ ಆಗಿದ ತಕ್ಷಣ ನಿಮ್ಮ ಬದುಕುಗಳೇ ಚೇಂಜು ಅಂತ ಅನ್ನೋದಲ್ಲ. ಒಂದು. ಎರಡನೇದು, ನಿಮಗೆ ದಶನೇ ಇಲ್ಲ, ಭುಕ್ತಿನೇ ಇಲ್ಲ, ಅಂತರ್ಭುಕ್ತಿನೇ ಇಲ್ಲ ಗುರುದು ಅಂತಂದರೆ, ನಿಮ್ದು ಯಾವುದೇ ರಾಶಿಯಲ್ಲಿ ಹುಟ್ಟಿದ್ರು ರಾಶಿ ಗುರು ಏನೂ ಮಾಡಲ್ಲ ನಿಮಗೆ. ಏನು ಬಂದು ಮಾಡುತ್ತೆ? ನಾನು ನಿನ್ನ ಜೀವನದಲ್ಲಿ ಎಂಟ್ರಾಗಿಲ್ಲ ಅಂದರೆ ನಾನು ಯಾಕಯ್ಯ ನಿನಗೆ ಸಮಸ್ಯೆ ಮಾಡಬೇಕು ಅಥವಾ ಉದ್ಧಾರ ಮಾಡಬೇಕು? ನನ್ನ ರೋಲೇ ಇಲ್ಲ ಅಂತಂದರೆ, ನನ್ನ ರೋಲೇ ನಿನ್ನ ಜೀವನದಲ್ಲಿ ಈ ಒಂದು ಸಂದರ್ಭದಲ್ಲಿ ಇಲ್ಲ ಅಂತಂದರೆ, ನಾನು ಮೂವ್ ಆಗ್ತಾ ಇರೋದನ್ನು ನಂದ್ಯಾಕಯ್ಯ ನೀನು ತಗೊಳ್ತೀನಿ ಈ ರಾಶಿಯವರು ಅಂತ ಹೇಳಿ ಗ್ರಹಗಳೇ ನಿಮಗೆ ಹೇಳ್ತವೆ. ಅದಕ್ಕೆ ಈ ಪುರೋಹಿತರುಗಳು, ಜ್ಯೋತಿಷ್ಯಗಳು ಹೇಳ್ತಕ್ಕಂಥ ಈ ರಾಶಿ ಈ ಗ್ರಹ ಹಿಂಗೆ ಹೋಗ್ತವೆ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಬದಲಾಗಿ ಆ ಥರ ಇಲ್ಲ. ನಿಮ್ಮ ಜಾತಕಗಳನ್ನು ನೋಡ್ಕೊಳ್ಳಿ. ಗೊತ್ತಿಲ್ವಾ ಇವಾಗ ಏನು ದಶ ಬರ್ತಾ ಇದೆ ನೋಡ್ಕೊಳ್ಳಿ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ. ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಪರ್ಚೇಸ್ ಜಾಸ್ತಿ ಮಾಡ್ತಾರೆ. ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಯಾರು ಪರ್ಚೇಸ್ ಮನೆಗೆ ಬೇಕಾಗಿರ್ತಕ್ಕಂಥದ್ದು, ಫಿಕ್ಸೆಡ್ ಅಸೆಟ್ಸಲ್ಲಿ ಇಡ್ಬೋದು. ತುಂಬ ಚೆನ್ನಾಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೂಲ ಜಾತಕ ಇಂಪಾರ್ಟೆಂಟು, ಇದೊಂದು 25% ಆ್ಯಡ್ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿರೋರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ, ಉತ್ತಮವಾಗಿರ್ತಕ್ಕಂಥ ಆದಾಯ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ, ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರೀತಿ ಅವಿನಾಭಾವ ಸಂಬಂಧ ಹೆಚ್ಚಾಗುತ್ತೆ. ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಸ್ವಲ್ಪ ಮನಸ್ಸು ಶಾಂತವಾಗುತ್ತೆ 2ನೇ ಮನೆ. ಹೊಸ ಸಂಬಂಧ ಬಂದಾಗ 2ನೇ ಮನೆ ವಿಶೇಷವಾಗಿ ಕುಟುಂಬವನ್ನು ನಾವು ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ. ಕುಟುಂಬ ಮಾಡ್ಕೊಳ್ಳೋದು ಅಂತಂದ್ರೆ ಏನು? ನಾವೆಲ್ಲ ಸೇರಿ ನಾನೊಬ್ಬನೇ ಇದ್ದೀನಿ, ನನಗೊಂದು ಕುಟುಂಬ ಆಗಲಿ ಅನ್ನೋ ಒಂದು ಆಲೋಚನೆ 2ನೇ ಮನೆ. ಮದುವೆ ಆಗೋದು 7ನೇ ಮನೆ ಆದರೆ ಕುಟುಂಬ ಮಾಡ್ಕೋಬೇಕು ಅನ್ನೋ ಆಲೋಚನೆ 2ನೇ ಮನೆ. ನನಗೂ ಒಂದು ಪಾರ್ಟ್ನರ್ ಬೇಕು. ಮದುವೆ ಆಗೋದು 7ನೇ ಮನೆ, ನನಗೂ ಒಂದು ಪಾರ್ಟ್ನರ್ ಬೇಕು, ನನಗೂ ಒಂದು ನಂದೇ ಆಗಿರ್ತಕ್ಕಂಥ ಮಗು ಬೇಕು. ಇಂಥ ಎಲ್ಲ ವಿಚಾರವನ್ನು ನಾವು ತಗೊಂಡಾಗ 2ನೇ ಮನೆ ಬರುತ್ತೆ. ಸೊ ಉತ್ತಮವಾಗಿರ್ತಕ್ಕಂಥ ಒಂದು ವೈವಾಹಿಕದ ವಿಚಾರದಲ್ಲಿ ಈ ವರ್ಷ ಚೆನ್ನಾಗಿದೆ. ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಇದ್ದಂಗೆ. ಇನ್ನು ಆರೋಗ್ಯಕ್ಕೆ ಬರೋಣ. ಆರೋಗ್ಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಆಹಾರದಿಂದ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ನಿಮ್ಮ ಆಹಾರ ಶೈಲಿ ಮೇಲೆ ನಿಮ್ಮ ಏನಂತಾರೆ ಒಂದು ಆರೋಗ್ಯ ನಿಂತಿದೆ. ಉತ್ತಮ ಆಹಾರ ಸೇವನೆ ಉತ್ತಮ ಆರೋಗ್ಯ 2ನೇ ಮನೆ. ಕೆಟ್ಟ ಆಹಾರ ಸೇವನೆ ಕೆಟ್ಟ ಆರೋಗ್ಯ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಆದರೆ 2ನೇ ಮನೆಗೆ ಹೆಚ್ಚಾಗಿ ಅಪ್ಲೈ ಆಗುತ್ತೆ. ಕೆಲವರು ಏನೂ ತಿನ್ನೋದೇ ಇಲ್ಲ, ನಾರ್ಮಲಾಗಿ ತಿಂತಿರ್ತಾರೆ. ಖಾರ ಒಂದು ದಿವಸನೂ ತಿಂದಿಲ್ಲ, ಅಸಿಡಿಟಿ ಅಂತಾರೆ. ಅವ್ರು ಏನೂ ತಿನ್ನಲ್ಲ, ಖಾರ ಇಲ್ಲ ಏನಿಲ್ಲ, ಪೈಲ್ಸ್ ಅಂತಾರೆ. ಉಪ್ಪೇ ಯೂಸ್ ಮಾಡಲ್ಲ, BP ಅಂತಾರೆ. ಸರ್ ನಾನು ಸ್ವೀಟೇ ಜಾಸ್ತಿ ತಿನ್ನಲ್ಲ, ಆದರೂ ಯಾಕೋ ಬಾರ್ಡರ್ ಲೈನಲ್ಲಿ ಶುಗರ್ ಇದೆ ಸರ್.
ಯಾಕೋ ಬಾರ್ಡ್ರಲ್ಲಿದೆ ಸರ್ ಶುಗರ್. ನಾನು ಆ್ಯಕ್ಚುಲಿ ಸ್ವೀಟೇ ಇಷ್ಟ ಇಲ್ಲ, ಸ್ವೀಟ್ ಇಷ್ಟ ಇಲ್ಲದಿರೋರ್ಗೂ ಶುಗರ್ ಬಂದಿದೆ. ಅಂದರೆ ಅಲ್ಲಿ ಒಳಗಡೆ ಇರತಕ್ಕಂಥ ಪ್ಯಾಂಕ್ರಿಯಾಸಲ್ಲಿರ್ತಕ್ಕಂಥ ಇನ್ಸುಲಿನ್ ಕಮ್ಮಿ ಮಾಡಿದೆ, ಅದು ಮೂಲ ಜಾತಕ. ಎರಡನೇದು ತಿಂದು ಬರ್ತಕ್ಕಂಥದ್ದು. ಓವರಾಲ್ ಮಿಥುನ ಲಗ್ನ ಮಿಥುನ ರಾಶಿಗೆ ಹಣದ ವಿಚಾರದಲ್ಲಿ ಉತ್ತಮವಾಗಿದೆ. ಉತ್ತಮವಾಗಿರ್ತಕ್ಕಂಥ ಫಂಕ್ಷನ್ಗಳು, ಫ್ಯಾಮಿಲಿ ಗೆಟ್ ಟುಗೆದರ್ಸು ಎಲ್ಲ ಮಾಡ್ತೀರಾ. ಎಲ್ಲವೂ ಉತ್ತಮವಾಗಿರ್ತಕ್ಕಂಥದ್ದೇ ಈ ಒಂದು ಬದುಕಲ್ಲಿ. ಆದರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಕೊರಗಿರುತ್ತೆ. ಯಾಕಂದರೆ ಎರಡನೇ ಮನೆ ಮಾರಕಸ್ಥಾನ. ಮಾರಕಸ್ಥಾನ ಅಂತಂದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿರೋರಿಗೆ ಈ ಎರಡನೇ ಮನೆ ಒಳ್ಳೆಯದೇ ಮಾಡುತ್ತೆ. ಈ ಇಹಲೋಕದಲ್ಲಿರ್ತಕ್ಕಂಥ ಮೆಟೀರಿಯಲಿಸ್ಟಿಕ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಇದ್ದರೆ ಸ್ವಲ್ಪ ನೋವು ಉಂಟಾಗೋದು ಗ್ಯಾರಂಟಿ. ಈಗ ನಾವು ಹೇಳಿದ್ದೆಲ್ಲ ಚೆನ್ನಾಗೇ ಇತ್ತು, ಆದರೆ ಅದ್ರ ಜೊತೆಗೆ ಮಾರಕ ಅಂತಂದರೆ ಸ್ವಲ್ಪ ನೋವು ಇಟ್ಟಿರ್ತಾನೆ. ಯಾರೋ ಅಸಹ್ಯ ಪಡ್ತಾರೆ, ನೀವು ದುಡ್ಡು ಮಾಡಿದರೆ ನೋವಾಗುತ್ತೆ. ನೀವು ಕಾರ್ ತಗೊಂಡಿರ್ತೀರ, ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ, ಯಾರೋ ಒಬ್ರು ಆಡ್ಕೋತಾರೆ, ನೋವಾಗುತ್ತೆ. ಏನೋ ಒಂದು ಸೀರೆ ಹಾಕ್ಕೊಂಡು ಹೋಗಿರ್ತೀರ, ಆಹಾ ಬಂದ್ಬಿಟ್ಲು ಅಂಥೇಳಿ ವ್ಯಂಗ್ಯ ಮಾಡಿದಾಗ ನೋವಾಗುತ್ತೆ. ಇದು ಎರಡನೇ ಮನೆ ಮಾರಕವಾಗಿರ್ತಕ್ಕಂಥ ಸಿಚುವೇಶನ್. ಇಷ್ಟು ವಿಚಾರ. ಹಾಗೆ ಇವತ್ತು ಕ್ಲಾಸಸ್ ಇದೆ ಸಂಜೆ 7:15. ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದೆ ನನಗೆ. ಜ್ಯೋತಿಷ್ಯ ಕಲಿತು ನನ್ನ ಜೀವನವನ್ನು ನೋಡ್ಕೊಳ್ಳೋಣ, ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಇಲ್ಲ ನಾನು. ನನ್ನ ಮಾತಿನಲ್ಲಿ ಸ್ಪಷ್ಟತೆ ಇದೆ, ನಿಖರತೆ ಇದೆ, ನೇರವಾಗಿದೆ. ನಿಮ್ಮ ಗುರಿ ಏನು ಅಂತ ತೋರಿಸ್ಕೊಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಸೊ ನಿಮ್ಮ ಜೀವನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥವ್ರು ಮುಟ್ಟಾಳರು, ಮೂಢರು. ನಿಮ್ಮ ಜೀವನದಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂದರೆ ಜ್ಯೋತಿಷ್ಯ ಕಲೀರಿ. ಸತ್ಯದ ದರ್ಶನ ನೀವು ಮಾಡ್ಕೊಳ್ಳಿ. ಕೇಳಿದವರು, ಕೇಳಿಸ್ಕೊಂಡವರು, ನೋಡಿದವರು ಸೇರಿಲ್ಲ ಅಂದರೆ ಕೊನೆಗೆ ನಿಮಗೆ ಹೇಳೋದು ನಿಮ್ಮ ದುರಾದೃಷ್ಟತನ. ಅಟ್ಲೀಸ್ಟ್ ಒಂದು ಫ್ರೀ ಕ್ಲಾಸ್ ನೋಡ್ಕೊಂಡು ಅದು ಏನು ಜ್ಯೋತಿಷ್ಯ, ನಮಗೆ ಅದು ಎಟಗುತ್ತಾ, ಕಲಿಯೋಕ್ಕಾಗುತ್ತಾ ಅನ್ನೋದು ಒಂದು ಬಂದು ನೋಡಿದ್ರೆ ಗ್ರಹಗಳು ನಿಮಗೋಸ್ಕರ ಬಾಗಿಲನ್ನು ತೆರೆದಿದೆ. ಬಂದು ಕಲ್ತ್ಕೊಳ್ಳೋದು ನಿಮ್ಮ ಕರ್ಮ, ಹೇಳ್ಕೊಡೋದು ನನ್ನ ಕರ್ಮ. ಇಷ್ಟೇ. ವೀಕ್ಷಕರೇ, ಇವತ್ತು ಸಂಜೆ 7:00 ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇರುವಂಥದ್ದು. ಮನೆಯಿಂದಲೇ ಜಾಯ್ನ್ ಆಗಬಹುದು. ರಿಜಿಸ್ಟರ್ ಆಗಿ ನೀವು ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಆನಂತರ ಬ್ಯಾಚ್ಗೂ ಕೂಡ ಒಂದು ರಿಜಿಸ್ಟರ್ ಆಗಬಹುದಾಗಿದೆ. ಸೊ ಮೊದಲ ಕರೆ ಸಿದ್ಧವಾಗುತ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಯಶೋಧ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಯಶೋಧ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 2007ನೇ ಇಸ್ವಿ, ಓಕೆ, 1ನೇ ತಿಂಗಳು 5ನೇ ತಾರೀಕು. ಇನ್ನೊಮ್ಮೆ ಹೇಳಿ, ಕರೆಕ್ಟ್ ಆಗಿ ಡೇಟು, ಮಂತು, ಆಮೇಲೆ ಇಯರ್ ಹೇಳಿ. 2007ನೇ ಇಸ್ವಿ, ಡೇಟ್, ಮಂತ್, ಇಯರ್ ಹೇಳಿ ಮಾ. 1ನೇ ತಿಂಗಳು 5ನೇ ತಾರೀಕು 2007ನೇ ಇಸ್ವಿ. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 5:05. ಓಕೆ, ಹುಟ್ಟಿದ ಸ್ಥಳ? ಚನ್ನಗಿರಿ ತಾಲೂಕು ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನು ಎಲೆಕ್ಟ್ರಿಕಲ್ ಓದ್ತಾ ಇದ್ದಾನೆ, ಇಂಜಿನಿಯರಿಂಗ್ ಇವಾಗ ಹೋಗ್ಬೇಕಂತಿದ್ದಾನೆ. ಹೆಂಗಿರುತ್ತೆ ಮುಂದೆ ಅಂತ. ಓಕೆ, ಗುರುಗಳಿದ್ದರೆ ಮಾತನಾಡಬಹುದು. ಎಜುಕೇಶನ್ ಸ್ಪಷ್ಟವಾಗಿ ಹೇಳಲೇ ಇಲ್ಲ ಇವರು. ಎಲೆಕ್ಟ್ರಿಕಲ್ ಓದ್ತಾ ಇದ್ದಾನೆ, ಇಂಜಿನಿಯರಿಂಗ್ ಹೇಗಿರುತ್ತೇನಾ, ಅಥವಾ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಎಲೆಕ್ಟ್ರಿಕಲ್ ಹೇಗಿರುತ್ತೆ ಅಂತಾನೆ? ಏನದು ಅರ್ಥ? ಡಿಪ್ಲೊಮಾ ಮುಗಿಸಿ ಇವಾಗ ಇಂಜಿನಿಯರಿಂಗ್ ಹೋಗ್ತಿದ್ದಾನೆ ಸರ್. ಏನೋ ಡಿಪ್ಲೊಮಾ ಮುಗ್ದಿದೆ, ಡಿಪ್ಲೊಮಾ ಮುಗ್ದಿದೆ, ಇವಾಗ ಇಂಜಿನಿಯರಿಂಗ್ ಹೋಗ್ಬೇಕು, ಹೇಗಿರುತ್ತೆ ಅಂತ ಕೇಳ. ಯಾಕೆ ಜ್ಯೋತಿಷ್ಯ ಕಾರ್ಯಕ್ರಮ ಅಂದ್ರೆ ಇಷ್ಟ ನಿಮಗೆ? ಚೆನ್ನಾಗಿ ಹೇಳ್ತೀರಿ ಸರ್ ನೀವು ಅದಕ್ಕೆ. ನಾನು ಚೆನ್ನಾಗಿ ಹೇಳ್ತಾ ಇರ್ತೀನ? ಹೌದು ಸರ್, ಎಲ್ಲ ವಿಡಿಯೋ ನೋಡಿ. ನಾನು ಚೆನ್ನಾಗಿ ಹೇಳ್ತಾ ಇರ್ತೀನಿ ಅಂತ ಅವ್ರು ಖುಷಿ ಅಂತೆ. ಇಲ್ಲ ಸರ್, ಚೆನ್ನಾಗಿ ನೀವು ಹೇಳೋದೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ. ಇವಾಗ ಕೈಲಾಸ ಯಂತ್ರನು ತರಿಸ್ಕೊಳ್ತಾ ಇದ್ದೀನಿ. ಬುಧ ದೇಶ 2ನೇ ಮನೆ 3ನೇ ಮನೆ ಬರ್ತಕ್ಕಂಥದ್ದು. ಬುಧ ಇರ್ತಕ್ಕಂಥ ಒಂದು ಸ್ಥಾನ 2037ವರೆಗೂ ಇದೆ. ಡಿಪ್ಲೊಮಾ ಮುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಇಂಜಿನಿಯರಿಂಗ್ ಸೇರಿದಾರ? ಬಿ ಸೇರಿದಾರಾ? ಇವಾಗ ಡಿಪ್ಲೊಮಾ ಮುಗೀತು ಸರ್, ಇವಾಗ DCT ಬರೀತಿದ್ದೇನೆ. ಇಂಜಿನಿಯರಿಂಗ್ ಹೋಗ್ಬೇಕು. ಇಂಜಿನಿಯರಿಂಗ್ ಹೋಗ್ಬೇಕು. ಇಂಜಿನಿಯರಿಂಗ್ ಮಾಡ್ತಾರೆ, ಸ್ವಲ್ಪ ಕಷ್ಟ ಅವ್ರಿಗೆ. 3ನೇ ಮನೆ ಸ್ವಲ್ಪ ಯಾವಾಗಲೂ ಸ್ವಲ್ಪ ಈಸಿಯಾಗಿ ಮಾಡೋದು ಕಷ್ಟ. ಸ್ವಲ್ಪ ಡಿಪ್ಲೊಮಾ ಏನೋ ಮಾಡಿಬಿಡ್ಬೋದು, ಯಾಕಂದರೆ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ತೂಕ ಕಮ್ಮಿ ಇರುತ್ತೆ. ಇಂಜಿನಿಯರಿಂಗಲ್ಲಿ ತೂಕ ಜಾಸ್ತಿ ಇರುತ್ತೆ. 3ನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ಎಜುಕೇಷನ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಓದೋಕ್ಕಾಗ್ತಾ ಇಲ್ಲ ಅಂತ ಮಧ್ಯದಲ್ಲಿ ಅವ್ರು ಸ್ವಲ್ಪ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇಲ್ಲಿ ರಾಹು 3ನೇ ಮನೆ ಇರೋದ್ರಿಂದ ನಿಜವಾಗ್ಲೂ ಅವ್ರಿಗೆ ಕೇಳಿ, ನಿಜವಾಗ್ಲೂ ಓದ್ತಾರಾ ಮಾಡ್ತಾರಾ ಅಂತ ಕೇಳಿ. ಇಲ್ಲ ಅಂದರೆ ಒಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರೀಷಿಯನ್ ಆಗಿ ಮುಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ
ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಯೋಗ ಇದೆ. ತಮ್ಮ ಸ್ವಂತ ಬಿಸ್ನೆಸ್ಸು ಬಂಡವಾಳ ಇಲ್ಲದೆ ಇರತಕ್ಕಂಥದ್ದು ಮಾಡಿದಾಗ 2ನೇ ಮನೆ ಮತ್ತು ಕಮಿಷನ್ 3ನೇ ಮನೆ ತೋರಿಸ್ತಾ ಇದೆ. ನನ್ನ ಸಜೆಷನ್ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಮಾತ್ರ BE ಮಾಡಿಸಿ, ಇಲ್ಲ ನಾರ್ಮಲ್ಲು ಸ್ವಲ್ಪ ಕಷ್ಟಪಡ್ತಾರೆ, ದುಡ್ಡು ಕೊಟ್ಟು ಮಧ್ಯದಲ್ಲೇ ನಿಲ್ಲಿಸ್ತಾರೆ. ಯಾಕಂದರೆ 3ನೇ ಮನೆ ಸ್ವಲ್ಪ ಎಜುಕೇಷನಲ್ಲಿ ಡೌನ್ ತೋರಿಸ್ತಾ ಇರೋದ್ರಿಂದ ನೀನು ಯಾವ್ದಾದ್ರು ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಿಕೊಂಡು, ಬಿಲ್ಡಿಂಗ್ ಕೆಲಸ ಮಾಡಿಕೊಂಡು ಒಂದು ಒಳ್ಳೆ ಕಾಂಟ್ರಾಕ್ಟ್ ಆಗೋದು ಅಂದರೆ ಲಕ್ಷ ದುಡಿತಾರೆ, ಯಾವ ಕೆಲಸಕ್ಕೂ ಹೋಗೋದು ಬೇಡ ಅಂತ ಜಾತಕ ಹೇಳ್ತಾ ಇದೆ. ಆದರೆ ಕಷ್ಟಪಡೋದು ಇಂಪಾರ್ಟೆಂಟ್, ಯಾಕಂದರೆ 3ನೇ ಮನೆ ಕಷ್ಟ. ಇದನ್ನು ಅವನಿಗೆ ತಿಳಿ ಹೇಳಿ, ಅದರ ಜೊತೆಗೆ 2ನೇ ಮನೆ ಇರತಕ್ಕಂಥ ಒಂದು ಗ್ರಹ ಇಲ್ಲಿ ನಮಗೆ ಶುಕ್ರ ಬಂದಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ. ಒಳ್ಳೆದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ. ಹೇಳಿ ನಾವು ಮಾಯಾ. ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿ. 14/5 14 ಜೂನ್ 96. 14 ಜೂನ್ 96. ಜೂನ್ 95 95. 95. ಓಕೆ. ಹುಟ್ಟಿದ ಸಮಯ 1:15 AM. 1:15 AM. ಓಕೆ. ಹುಟ್ಟಿದ ಸ್ಥಳ ಭದ್ರಾವತಿ. ಭದ್ರಾವತಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಮಗನ್ ಮದ್ವೆ ಬಗ್ಗೆ 9ರ ರಾತ್ರಿ 10ರ ಬೆಳಿಗ್ಗೆ. ಇಲ್ಲ, 13ರ ರಾತ್ರಿ 14ರ ಬೆಳಗ್ಗೆ ಸರ್ ಗುರುಜಿ. ನೀವೇ ಹೇಳಿದ್ದು 10ನೇ ತಾರೀಕು ಅಂತ. ಇಲ್ಲ, 14 ಜೂನ್ 95. 14 ಅಂತ ಹೇಳಿದರೆ ಸರಿ ಮಾಡ್ಕೊಳ್ತೀನಿ. ಓಕೆ. ಇದ್ರ ಪ್ರಕಾರ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲ ನಕ್ಷತ್ರ. ಹೌದೌದು ಗುರುಜಿ. ಈಗ ದಶಾದಲ್ಲಿ ನೋಡೋಣ. ದಶಾದಲ್ಲಿ ಮ್ಯಾರೇಜ್ ಅನ್ನೋ ಒಂದು ಕಾಂಬಿನೇಷನ್ ನೋಡೋಣ. ಮ್ಯಾರೇಜ್ ಅನ್ನೋ ಕಾಂಬಿನೇಷನು ಚಂದ್ರ ದಶ ನಡೀತಾ ಇದೆ. ಚಂದ್ರ 2024ರಿಂದ ಸ್ಟಾರ್ಟ್ ಆಗಿದೆ. ಚಂದ್ರನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ಕಾಂಬಿನೇಷನಲ್ಲಿ ನಕ್ಷತ್ರದಲ್ಲಿ 1 ಇರೋದ್ರಿಂದ ಆಸಕ್ತಿ ಭಾಳ ಕಮ್ಮಿ, ಯಾವುದೇ ಸೆಟ್ ಮಾಡ್ಕೊಳ್ಳಲ್ಲ, ಬೇಗ ಮುಗಿಸಲ್ಲ. ಸದ್ಯಕ್ಕೆ ಇವಾಗ ರಾಹು ಭುಕ್ತಿಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇದೊಂದೇ ಒಂದು ಕಾಲ ಬಂದಿದೆ ನಿಮಗೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಗುರು 12 ಇರೋದ್ರಿಂದ ಈ ಕಾಲವನ್ನು ಬಂದಾಗ ನೀವು ಕೈ ತಪ್ಪಿದ್ರೆ ಅವರಿಗೆ ವಿವಾಹದಲ್ಲಿ ಇಲ್ಲ. ವಿವಾಹದಲ್ಲಿ ಅವರಿಗೆ ಯೋಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರಿಗೆ ನನ್ನ ಪ್ರಕಾರ ಒಂದು ಬಾಳೆಹಣ್ಣನ್ನು ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಆಸಕ್ತಿ ಇಲ್ಲದೆ ಇರತಕ್ಕಂಥ ಜಾತಕ. ಯಾಕೆಂದರೆ ಇಲ್ಲಿ 1ನೇ ಮನೆ ಇಲ್ಲಿ ನಮಗೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಅದನ್ನು ಗ್ರಹ ನೋಡಿದ್ರೆ ಕೇತುನೂ ಕೂಡ ಆಸಕ್ತಿ ಕಮ್ಮಿ ಮಾಡುತ್ತೆ. ಮನೆಯೂ ಕಮ್ಮಿ, ಗ್ರಹನೂ ಕಮ್ಮಿ. ಆವಾಗ ಆಸಕ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ 1ನೇ ಮನೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಇರೋದ್ರಿಂದ ಅವ್ರಿಗೆ ಆಸಕ್ತಿ ಹೆಚ್ಚು ಮಾಡಬೇಕು ಅಂತಂದಾಗ 9/5 ಸ್ವಲ್ಪ ಆಸಕ್ತಿನ ತರುತ್ತೆ. ಅವರ ಒಂದು ಬಲಗೈ ಉಂಗುರದ ಬೆರಳಿಗೆ ನಮ್ಮ ಆಫೀಸಲ್ಲಿ ಸಿಗ್ತಕ್ಕಂಥ ಬಸರಾ ಪರ್ಲ್ ಹಾಕಿದ್ರೆ ಮದುವೆ, ಏನಾದ್ರು ಬಿಟ್ಟರೆ ಮದುವೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಹೇಳಿರೋ ಸಜೆಷನ್ಸ್ ಮಾಡಿದ್ರೆ ಅವ್ರಿಗೆ ಆಸಕ್ತಿ ಬಂದು ಚೇಂಜ್ ಆಗುತ್ತೆ. ಇಲ್ಲ ಅಂದರೆ ನಾನಿನ್ನೂ ಸೆಟ್ಲಾಗಿಲ್ಲ, ನಾನಿನ್ನು ದುಡ್ಡು ಮಾಡಬೇಕು, ನನಗೆ ಅದು ಬೇಡ, ಇದು ಬೇಡ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಅವ್ರಿಗೆ ಕಾಲಹರಣ ಮಾಡಿ ಸ್ವಲ್ಪ ಅವರು ನಿಜವಾಗಿರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶಗಳನ್ನ ಕಳ್ಕೊತಾರೆ. ಲೈಫ್ ಈಸ್ ಎಕ್ಸ್ಪೀರಿಯನ್ಸ್, ನಾಟ್ ಅಬ್ಸಲ್ಯೂಟ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಲೈಫ್ ಈಸ್ ಎಕ್ಸ್ಪೀರಿಯನ್ಸ್ ಬಟ್ ನಾಟ್ ಅಬ್ಸಲ್ಯೂಟ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ. ಅವರನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದಾಗಿದೆ. ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇತ್ತು, ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂದರೆ ನೀವು ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಬಹುದಾಗಿದೆ. ಹಾಗಾದರೆ ಕೈಲಾಶ್ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಆರ್ಡರ್ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. 9 ಜೂನ್ 2024 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 20
ವೀಕ್ಷಕರೇ, ಮತ್ತೆ ತಡ ನೀವು ಕೂಡ ಈಗಲೇ ಕೈಲಾಶ ಯಂತ್ರವನ್ನು ಆರ್ಡರ್ ಮಾಡಿ, ಸ್ಥಾಪನೆ ಮಾಡಿ, ಪೂಜೆ ಮಾಡಿ, ಶುಭ ಫಲಗಳನ್ನು ಕೂಡ ಪಡೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಒಂದು ಸುವರ್ಣ ಅವಕಾಶ ಅಂತಂದರೆ ಸಂಜೆ 7:00ವರೆಗೆ ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇರುವಂಥದ್ದು. ಇದಕ್ಕೆ ನೀವೆಲ್ಲರೂ ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ನಿಮಗೆ ಆಸಕ್ತಿ ಹೆಚ್ಚಾದಲ್ಲಿ 113ನೇ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಆ ಒಂದು ಬ್ಯಾಚ್ಗೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರನಾಡಿ ಕ್ಲಾಸ್ ಅಥವಾ ನಕ್ಷತ್ರನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.